ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕೆಲವು ವಿಷಯಗಳನ್ನು ನಮ್ಮ ಹಿರಿಯರು ಹೇಳಿದ್ದನ್ನು ಆಸ್ ಇಟ್ ಈಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದನ್ನು ಸಮಯ ಸಂದರ್ಭ ತಕ್ಕಂತೆ ನೋಡಿ ನಾವು ಮಾಡಬೇಕು. ಉದಾಹರಣೆಗೆ, ಪರೋಪಕಾರಂ ಇದಂ ಶರೀರಂ. ಈ ಶರೀರ ಪರೋಪಕಾರಕ್ಕೋಸ್ಕರ ಅಂದ ತಕ್ಷಣ 24 ಗಂಟೆ ಏನು ಸಿಕ್ಕಿದ್ದು ಕೊಟ್ಟು ಬಿಡೋದು, ಏನು ಸಿಕ್ಕಿದ್ದು ದಾನ ಮಾಡೋದು, ಏನು ಸಿಕ್ಕವ್ರಿಗೆ ಸಹಾಯ ಮಾಡೋದು. ನಮ್ಮೆಲ್ಲ ಹೆಂಡರು ಮಕ್ಕಳು ಮನೆ ಕೆಲಸ ಬಿಟ್ಟು ಬರೀ ಉಪಕಾರ 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 ಮಾಡ್ತಾ ಹೋಗಬಾರ್ದು. ಜಾಗೃತಿ ಇರಬೇಕು. ಇದು ಆ ಸುಭಾಷಿತದ ಹಿಂದಿರ್ತಕ್ಕಂಥ ರಹಸ್ಯ ಕೂಡ. ಒಮ್ಮೆ ಏನಾಗ್ತದ, ಅಡವಿಯಲ್ಲಿ ಇವು ಕಾಲ್ಪನಿಕ ಕಥೆಗಳನ್ನು ಯಾವಾಗ ಆಸ್ ಇಟ್ ಈಸ್ ತಗೋಬಾರ್ದು. 2 ಸಿಂಹಗಳ ಮಧ್ಯದಲ್ಲಿ ಒಂದು ಜಿಂಕೆ ಬರ್ತಾ ಇರ್ತದೆ. ಅಡವಿಯಲ್ಲಿ ಒಂದು ಸಂತರು ಕೂಡ ಹೋಗ್ತಾ ಇರ್ತಾರ, ನೋಡ್ತಾರ, ಆಶ್ಚರ್ಯ. 2 ಸಿಂಹಗಳು ಮಧ್ಯದಲ್ಲಿ ಜಿಂಕೆ ಹಾಯಾಗಿ ಬರ್ತಾ ಇದೆ. ಏನು ಇರಬಹುದು ಇದ್ರದ್ದು ರಹಸ್ಯ ಅಂತ ಹೇಳಿ ಆ ಜಿಂಕೆಗೆ ಚಿಗರಿಗೆ ಕೇಳ್ತಾರ ಸಂತರು, ಏನಯ್ಯ ನಿನಗೆ ಭಯ ಆಗ್ತಾ ಇಲ್ಲ? 2 ಸಿಂಹಗಳಿವೆ, ಮಧ್ಯದಲ್ಲಿ ನಿದ್ದಿ, ಜಾತಿ ವೈರತ್ವ. ಚಿಗರಿ ನೋಡಿದ ತಕ್ಷಣ ಹೊಡೆದು ತಿಂದು ಬಿಡ್ತಾವ ಸಿಂಹಗಳು, ಆದ್ರೆ ಏನೂ ಮಾಡ್ತಾ ಇಲ್ಲ. ಅವಾಗ ಚಿಗರಿ ಹೇಳ್ತದ, ಇದ್ರ ತಾಯಿ, ಈ ಸಿಂಹಗಳ ತಾಯಿ ಚಿಕ್ಕಂದಲ್ಲಿ ತೀರ್ಕೊಂಡ್ಬಿಡ್ತು. ಪ್ರಸವ ಆದ ನಂತರ ತೀರ್ಕೊಂಡು ಹೋಯ್ತು. ನಾನು ಅಲ್ಲೇ ಇದ್ದೆ. ಈ ಸಣ್ಣ ಸಿಂಹದ ಮರಿಗಳಿಗೆ ಹಾಲು ಕುಡಿಸಿದೆ, ದೊಡ್ಡ ಮಾಡಿದ್ದೀನಿ. ಇವತ್ತು ಇಷ್ಟು ದೊಡ್ಡವಾಗ್ಯಾವ. ಅದು ನನ್ನನ್ನೇ ತಾಯಿ ಅನ್ಕೊಂಡಿದ್ದಾವ. ಅಡವಿಯಲ್ಲಿ ನಾನು ಎಲ್ಲಿ ತಿರುಗಿದ್ರು ನನ್ನ ಹಿಂದೆ ಇರ್ತಾವ. 24 ಗಂಟೆ ನನಗೆ ಸೆಕ್ಯೂರಿಟಿ ಕೊಡ್ತಾವ, ನನ್ನ ಬೆನ್ನಿಂದ ನಿಂತಿರ್ತಾವ. ನನಗೆ ಯಾವುದೋ ಭಯ ಇಲ್ಲ, ನಿರ್ಭಯವಾಗಿ ತಿರುಗ್ತಾ ಇದ್ದೀನಿ. ಆ ಉಪಕಾರ ಮಾಡಿದ್ದ ಲಾಭ ಇವತ್ತಿನ ದಿವಸ ನನಗೆ ಸಿಗ್ತಾ ಇದೆ ಅಂಥೇಳಿ ಅದೆಲ್ಲ ಹೇಳ್ತದೆ ಪಾಪ. ಇದನ್ನ ಮೇಲೊಂದು ಗಿಡದ ಮೇಲೆ ಕೋತಿ ಕೂತು ಅದನ್ನು ಕೇಳ್ತದೆ. ಓಹೋ, ಉಪಕಾರ ಮಾಡಬೇಕು, ಪರೋಪಕಾರ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ನೋಡು ಆ ಚಿಗರಿಗೆ ಎಷ್ಟು ಲಾಭ ಆಯ್ತು. ಅದು ಹಿಂದೆ 24 ಗಂಟೆ ಸಿಂಹಗಳು ಇರ್ತಾವ, ನಾನು ಏನಾದರೂ ಮಾಡ್ಬೇಕು ಅಂಥೇಳಿ ಕೋತಿ ತಲೆಯಲ್ಲಿ. ಪಾಪ ಏನು 2-3 ದಿವಸ ಅಲ್ಲಿ ಇಲ್ಲಿ ನೋಡಿದಾಗ ಒಂದು ದಿವಸ ಮುಳ್ಳಿನ ಇದರಲ್ಲಿ ಒಂದು ಹಾವು ಸಿಗಿ ಬಿದ್ದು ಬಿಟ್ಟಿರ್ತದೆ. ಓಹೋ, ಅದು ಉಪಕಾರ ಮಾಡಿತ್ತು, ಲಾಭ ಆಗಿತ್ತು, ನಾನು ಏನಾದರೂ ಉಪಕಾರ ಮಾಡಿದ್ರೆ ಲಾಭ ಆಗ್ಬೋದು ಅಂತೇಳಿ ಅದು ಆ ಮುಳ್ಳಿನೆಲ್ಲ ಬಿಡಿಸಿ ಮಾಡಿ ಹಾವಿನ ಕೈ ಹಿಡಿದು ಹೊರಗೆ ತೆಗಿತದೆ. ಹೊರಗೆ ತೆಗೆದ ತಕ್ಷಣ ಹಾವು ಕಡಿದು ಬಿಡ್ತದೆ. ಹಾವಿನ ಸ್ವಭಾವ ಕಡಿತಕ್ಕಂಥದ್ದು. ಅದಕ್ಕೆ ನಮ್ಮವರು ಸತ್ಪಾತ್ರಗೆ ದಾನ ಅಂತ ಹೇಳ್ತಾರೆ. ಒಳ್ಳೆ ಜನರಿಗೆ ದಾನ ಕೊಡ್ಬೇಕು, ದುರ್ಜನರಿಗೆ ಎಂದು ಇದು ಮಾಡಬಾರ್ದು. ಸಜ್ಜನರು ಸಂಘವು ಹೆಜ್ಜೆನೂ ಸಲ್ಲದಂತೆ, ದುರ್ಜನರ ಸಂಘವು ಬಚ್ಚಲ ಮೋರಿ ನೀರು ಒಡೆದಾಟ ಸರ್ವಜ್ಞ ಅಂತೇಳಿ ಏನು ಹೇಳಿದ್ದಾರೆ. ಈ ದುರ್ಜನರ ಸಹವಾಸ ಮಾಡಿತ್ತು, ಹಾವು ಕಡಿದು ಬಿಡ್ತು, ಒದ್ದಾಡ್ತಾ ಇತ್ತು ಕೋತಿ. ಬಾಯಲ್ಲಿ ಬುರುಗು ಬರ್ತದೆ, ಇನ್ನೇನು ಪ್ರಾಣ ಹೋಗ್ತದೆ. ಅದೇ ಸಂತರು ಬಂದರು. ಏನಾಯ್ತಪ್ಪ ಅಂತ ಕೇಳಿದ್ರು. ಗುರುಗಳೇ, ಆ ಚಿಗರಿ ಮಾಡಿದ ಪರೋಪಕಾರ ನಾನು ಸ್ಮರಣೆ ಮಾಡ್ಕೊಂಡು ನಾನು ಏನಾದರೂ ಜೀವನದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಈ ಹಾವು ಸಿಗಿಬಿದ್ದಿತ್ತು, ಬಿಡಿಸಿದೆ, ಕಚ್ಚಿಬಿಡ್ತು, ನನಗೆ ಈಗ ಪ್ರಾಣ ಹೋಗ್ತಾ ಇದೆ. ಅವಾಗ ಅವ್ರು ಸಂತರು ಹೇಳ್ತಾರೆ, ನೋಡಪ್ಪ, ಎಲ್ಲರಿಗೂ ಉಪಕಾರ ಮಾಡಬಾರ್ದು, ಸತ್ಪಾತ್ರಿಗೆ ಕೊಡಬೇಕು ದಾನ ಅಂತ ಹೇಳ್ತದೆ. ಈ ರೀತಿ ದುರ್ಜನರಿಗೆ ಸಹಾಯ ಮಾಡಬಾರ್ದು, ಎಂದೂ ಇದ್ರದ್ದು ಲಾಭ ಆಗೋದಿಲ್ಲ, ಜಾಗೃತಿ ಅಂತ ಹೇಳಿ. ಇದೇ ರೀತಿ ಇನ್ನೊಂದು ಕಥೆ ಬರ್ತದ. ಅರಬ್ ದೇಶದಲ್ಲಿ ಒಬ್ಬ ಶೇಖ್ ರಾಜ, ಅವ ಒಂದು ಹೆಬ್ಬಾವು ಸಾಕಿರ್ತಾನೆ. ಈಗ ಅರಬ್ ದೇಶದಲ್ಲಿ ಸಿಂಹಗಳು ಸಾಕೋದು, ಚಿಗಿರಿ ಸಾಕೋದು, ಅವು ಚಿರತೆಗಳು ಸಾಕೋದು, ದೊಡ್ಡ ದೊಡ್ಡ ನಾಯಿಗಳು, ಆಲ್ಸಿಷನ್ ನಾಯಿ ಸಾಕೋದು, ಇವರಿಗೆಲ್ಲ ಅಭ್ಯಾಸ. ಒಂದು ದೊಡ್ಡ ಹೆಬ್ಬಾವು ಸಾಕಿರ್ತಾನೆ, ಸಣ್ಣ ಮರಿ ಇದ್ದಾಗ ನಡೆದು. ಅದು 24 ಗಂಟೆ ಶೇಖನ ಹಿಂದೆ ಇರ್ತದ, ಮೈ ಮೇಲೆ ಸುತ್ಕೋತಿರ್ತದ, ಕೊಳ್ಳಿಗೆ ಸುತ್ಕೋತಿರ್ತದ. ಶೇಖ್ ಅದ್ರ ಮೇಲೆ ಕೈ ಆಡಿಸ್ತಿರ್ತಾನೆ. ಅದಕ್ಕೆ ಎಗ್ಗಳು, ಅದಕ್ಕೆ ಏನೇನು ಆಹಾರ ತಿಂತದ ಅದನ್ನೆಲ್ಲ ಕೊಡ್ತಿರ್ತಾನೆ. ಅದನ್ನೆಲ್ಲ ತಿಂದು ದೊಡ್ಡದಾಗಿಬಿಡ್ತದೆ, ಭಾಳ ದೊಡ್ಡದಾಗಿಬಿಡ್ತದೆ. ಆದರೂ ಅವನ ಹಾಸಿಗೆ ಮೇಲೆ ಮಲಗೋದು ಮಾಡೋದು. ಅದು ಒಮ್ಮೆ ಏಕಾಏಕಿ ಆಹಾರ ಬಂದ್ ಮಾಡಿಬಿಡ್ತದೆ, ತಿನ್ನೋದಿಲ್ಲ ಏನೋ ಆಹಾರ. ಯಾಕೆ ಹೀಗಾಯ್ತು ಅಂಥೇಳಿ ಡಾಕ್ಟರ್ಗಳನ್ನ ಕರೆಸ್ತಾನೆ. ಇದು 4 ದಿವಸ ಆಯ್ತು, ಊಟ ಮಾಡ್ತಾ ಇಲ್ಲ, ಏನು ತಿಂತಾ ಇಲ್ಲ. ನೋಡ್ತಾರೆ ಡಾಕ್ಟರ್, ಎಲ್ಲ ಟೆಸ್ಟ್ ಮಾಡಿ ನೋಡಿದ್ರೆ ಏನೂ ಇಲ್ಲ, ಅದು ನಾರ್ಮಲ್ ಅದ, ತಿರುಗಾಡ್ತಾ ಇದೆ, ಇದು ಮಾಡ್ತಾ ಇದೆ, ಓಡಾಡ್ತಾ ಇದೆ, ನಿನ್ನ ಮೈ ಎಲ್ಲ ಸುತ್ತುತ್ತಿದೆ, ಕರೆಕ್ಟ್ ಅದ, ಏನೂ ಇಲ್ಲ. ಯಾಕೆ ತಿನ್ವಲ್ದು ನಮಗೆ ಗೊತ್ತಾಗವಲ್ದು. ಉರಗ ತಜ್ಞರು ಅಂತಿರ್ತಾನೆ, ಹಾವಿನ ತಜ್ಞರು, ಅವ್ರಿಗೆ ಕರೆಸಿ ನೋಡ್ರಿ, ಇದು ಯಾಕೆ ಹೀಗೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ನನಗೆ ಬಹಳ ತ್ರಾಸ ಆಗ್ತಾ ಇದೆ, ನನಗೂ ಊಟ ಹೋಗ್ತಾ ಇಲ್ಲ, ನನ್ನ ಪ್ರಾಣ, ಅದು ಜೀವನ, ನನ್ನ ಅದು ಹಾವಿಲ್ಲದೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನನಗೆ ಅದು ಪ್ರೇಮದ. ನೋಡು ಏನೇನು ಮಾಡ್ತದ ಅಂತ ಕೇಳಿದ್ರೆ, ಏನೂ ಇಲ್ಲ, ಕುತ್ತಿಗೆ ಸುತ್ತದ, ತಲೆ ಮೇಲೆ ಬರ್ತದ, ಕಾಲ್ ಮೇಲೆ ಸುತ್ತಿಗೊತ್ತದ, ಹಿಂಗೆ ಹೊಟ್ಟಿಗೆಲ್ಲ ಸುತ್ತಿಗೊತ್ತದ, ಏನೋ ಮಾಡ್ತದ, ಒಟ್ಟು ನನಗೂ ಮಲಗುಡ್ವಲ್ದು, ತಾನು ಊಟ ಮಾಡವಲ್ದು. ಅವರೆಲ್ಲ ನೋಡಿ ಟೆಸ್ಟ್ ಮಾಡಿ ಹೇಳ್ತಾರ, ಶೇಖ್ ಇದನ್ನು ಒಯ್ದು ಇಮಿಡಿಯೇಟ್ ನೀನು ಅಡವಿಯಲ್ಲಿ ಬಿಟ್ಟುಬಿಡು. ನಾನು ಅದನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನೀನು ನನ್ನ ಮಾತು ಕೇಳ್ರಿ, ಅಡವಿಯಲ್ಲಿ ಬಿಟ್ಬಿಡ್ರಿ. ಅದು ಏನು ಮಾಡ್ತಾ ಇದೆ ಅಂದ್ರೆ, ನಿನ್ನ ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ತಲೆಲಿಂತ ನುಂಗ್ಲೆ, ಕಾಲಿಂತ ನುಂಗ್ಲೆ, ಹೇಗೆ ನುಂಗ್ಲಿ ಅಂತೇಳಿ ನೀನು ಅಳತಿ ನೋಡ್ಲಿಕ್ಕತ್ತದ. ಅದು ಅದಕ್ಕೆ ಊಟ ಬಿಟ್ಟುಬಿಟ್ಟದ, ನಿನ್ನ ನುಂಗುತ್ತದ. ಅದು ಸಾಧಾರಣ ಮಲ್ಕೊಂಡಾಗ ರಾತ್ರಿ ಹೊತ್ತು 2 ಕಾಲುಗಳನ್ನು ಬಾಯಲ್ಲಿ ಇಟ್ಕೊಂಡು ಒಳಗೆ ತೊಗೊಂಡು ಬಿಡ್ತದೆ. ನೀನು ಪ್ರಾಣ ಕೊಡ್ತೀನಿ ನೋಡಿ, ಅರ್ಥ ಇದೆ, ಇಮಿಡಿಯೇಟ್ ಅಡವಿಯಲ್ಲಿ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಅವಾಗ ಶೇಖ್ ಅಡವಿಯಲ್ಲಿ ಬಿಡ್ತಾನಂತ.
ಅದಕ್ಕೆ ಈ ಹಾವುಗಳಾಗಲಿ ದುರ್ಜನರಾಗಲಿ ಈ ರೀತಿ ಅವರ ಪ್ರವೃತ್ತಿ ಬಿಡೋದಿಲ್ಲ. ನಾವು ಸತಿ ಯಾರಿಗೋ ಗ್ಯಾರಂಟಿ ಕೊಟ್ಟು ಬಿಡ್ತೀವಿ, ನಮ್ಮ ಮನೆಗಳು ಹೋಗ್ತಾವೆ. ನಾನು ಅನೇಕ ಉದಾಹರಣೆಗಳು ಇಂಥವು ನೋಡಿದ್ದೀನಿ. ಪಾಪ ಅವರು ಇನ್ನೊಬ್ಬರ ಸಲುವಾಗಿ 50 ಲಕ್ಷ 60 ಲಕ್ಷ ಕೋಟಿ ರೂಪಾಯಿ ತಮ್ಮ ಮನೆ ಜಮಾನತ್ ಕೊಡ್ತಾರೆ, ನಾ ಕಟ್ತೀನಿ ಅಂತ. ನಾವು ಕಟ್ಟೋದೆಲ್ಲ ಸತ್ತು ಹೋಗ್ತಾನೆ, ಮಕ್ಕಳು ನಮ್ಗೆ ಗುರ್ತಿಲ್ಲ ಅಂತಾರ, ಈತನ ಮನೆ ಹರಾಜಾಗೋಗ್ಬಿಡ್ತಾರೆ. ಪರೋಪಕಾರ ಮಾಡ್ಲಿಕ್ಕೆ ಹೋಗಿ ಇವ್ರ ಮನೆ ಬಿಟ್ಟು ಇವರು ರೋಡಿಗೆ ಬರ್ತಾರೆ. ಯಾರಿಗೋ ಲ್ಯಾಂಡ್ ವಿಷಯದಾಗ, ಇನ್ನೊಬ್ಬರ ವಿಷಯವಾಗಿ 20 ವರ್ಷ ನಮ್ಮಲಿಂತ ಬೆಳೆದು ಎತ್ತರಾಗಿ ಒಳ್ಳೆ ರೀತಿಲಿಂತಾಗಿ ಒಂದ್ ದಿವಸ ನಮ್ಮ ಬೆನ್ನಲ್ಲೇ ಚೂರಿ ಹಾಕ್ತಾರೆ. ಈ ರೀತಿ ಜನರಿದ್ದಾರೆ. ಉಪಕಾರ ಮಾಡಕಲ್ಕ ಸತ್ಪಾತ್ರ ಮಾಡಬೇಕು, ಒಳ್ಳೆ ಜನರಿಗೆ ಮಾಡಬೇಕು, ಎಲ್ಲರಿಗೂ ಉಪಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಂಗ್ಲಿಷ್ನಲ್ಲಿ ಒಂದು ಪ್ರವರ್ಬ್ ಅದು, ಲರ್ನ್ ಟು ಸೇ ನೋ. ಲರ್ನ್ ಟು ಸೇ ನೋ, ಬೇಡ ಸಾರಿ, ಕ್ಷಮಿಸ್ರಿ, ಆಗೋದಿಲ್ಲ, ಏನೋ ಅನ್ಕೊಳ್ಬೇಡ್ರಿ, ಸಾರಿ, ಇಷ್ಟು ಹೇಳಿ ತಪ್ಪಿಸ್ಕೊಳ್ರಿ. ಎಲ್ಲರೂ ಕರಿತಿರ್ತಾರೆ, ಏನೋ ಅಂತಿರ್ತಾರೆ, ಅದು ಮಾಡ್ತಿರ್ತಾರೆ. ಎಚ್ಚರಿಕೆ ಇರ್ಬೇಕಂತೇಳಿ. ಒಂದು ಹಾವು ಎದುರು ಬಂದ್ರೆ ಅದು ಏನು ಮಾಡ್ತದೆ ಅಂತ ನೋಡ್ಬೋದು. ಒಂದು ಹುಲಿ ಎದುರು ಬಂದ್ರೆ ಅದು ಏನು ಮಾಡಬಹುದು ಅಂತ ಕಲ್ಪನೆ ಮಾಡ್ಬೋದು. ಒಂದು ಸಿಂಹ ಎದುರು ಬಂದ್ರೆ ಅದು ಏನು ಮಾಡಬಹುದು ಅಂತ ಕಲ್ಪನೆ ಮಾಡ್ಬೋದು. ಆದ್ರೆ ಒಬ್ಬ ಮನುಷ್ಯ ಎದುರು ಬಂದ ಅಂದ್ರೆ ಅಷ್ಟು ಡೇಂಜರಸ್ ಇರ್ತಾನ. ನಮಸ್ಕಾರ ರೀ ಗುರುಗಳೇ, ನಮಸ್ಕಾರ ರೀ ಅಂಥೇಳಿ ಬರ್ತಾನ. ಅಷ್ಟು ಡೇಂಜರಸ್ ಇರ್ತಾನ. ಅವ ಏನು ಮಾಡ್ತಾನ ಗೊತ್ತಿರೋದಿಲ್ಲ. ಹಾವು, ಹುಲಿ, ಸಿಂಹ, ಚಿರುತ ಎಲ್ಲದರ ಗುಣಗಳು ತುಂಬಿಕೊಂಡಿರ್ತಾನೆ ಮನುಷ್ಯ. ಅದಕ್ಕೆ ಒಂದು ಶುಭಾಷಿತ ಹೇಳ್ತಾರೆ, ನ ದಾನಂ ನ ಧರ್ಮಂ ನ ದಯಾ ನ ವಿದ್ಯಾ ನ ಪರೋಪಕಾರಂ ಇಹ ಮೃತ್ಯು ಲೋಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ದಾನಿಲ್ಲ, ಧರ್ಮಿಲ್ಲ, ಪರೋಪಕಾರ ಇಲ್ಲ, ಏನೇನಿಲ್ಲ, ಮನುಷ್ಯ ರೂಪದ ಮೃಗಗಳು ಇವೆಲ್ಲ. ಮೃಗ ಯಾಕಂದ, ಪಶು ಯಾಕಂದಿಲ್ಲ ಅಂದ್ರೆ ಮೃಗಗಳು ಹರ್ಕೊಂಡು ತಿಂತಾವ ಬರೀ. ಪಶುಗಳು ಉಪಯೋಗ, ಆಕಳ ಹಾಲು ಕೊಡ್ತದೆ, ಎಮ್ಮೆ ಹಾಲು ಕೊಡ್ತದೆ, ನಾಯಿ ಮನಿ ಕಾಯ್ತದೆ, ಎಲ್ಲ ಪಶುಗಳು ಉಪಯೋಗ. ಮೃಗಗಳು ಬರೀ ಹರ್ಕೊಂಡು ತಿಂತಾವ ಮನುಷ್ಯರು. ಅದಕ್ಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಇವರೆಲ್ಲ ಇನ್ ತಿರುಗಾಡ್ತಾ ಇದ್ದಾರೆ, ನಮಗೆ ಕಾಣಿಸ್ತಾ ಇದ್ದಾರೆ ಮನುಷ್ಯರಂತೇಳಿ ಕಾಣಿಸ್ತಾ ಇದ್ದಾರೆ. ಅವ್ರು ಮನುಷ್ಯರೆಲ್ಲ, ಮೃಗಗಳು, ಎಚ್ಚರಿಕೆ ಅಂಥೇಳಿ ಶುಭಾಷಿತಕಾರ ಹೇಳ್ತಾನೆ. ಕಾರಣ ಜೀವನದಲ್ಲಿ ಪ್ರತಿದಿನ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರಿಗೂ ಸಹಾಯ ಮಾಡೋದಾಗಲಿ ಅದನ್ನು ಸರಿಯಾದಂತಹ ವ್ಯಕ್ತಿಗಳಿದ್ದರೆ ಮಾತ್ರ ಮಾಡಬೇಕು. ಇಲ್ಲಂತಂದ್ರೆ ಅದನ್ನು 10 ಸಲ ಆಲೋಚನೆ ಮಾಡ್ರಿ. ಯಾರಿಗಂದ್ರೆ ಅವ್ರಿಗೆ ಚೆಕ್ ಕೊಡೋದು, ರೊಕ್ಕ ಕೊಡೋದು, ಜಮಾನತ್ ಸಿಗ್ನೇಚರ್ಗಳು ಮಾಡೋದು, ಇದು ಮಾಡೋದು ಈ ಕಲಿಯುಗದಲ್ಲಿ ಮಾಡಬೇಡ್ರಿ. ಇದು ಎಚ್ಚರಿಕೆ ಇರಬೇಕು. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.